ಜಯ ಏಕಾದಶಿ ವ್ರತ ಕಥಾ. ಜಯ ಏಕಾದಶಿಯು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ಇದು 2025ರಲ್ಲಿ ಫೆಬ್ರವರಿ 8ರಂದು. ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದು ಹಿಂದಿನ ಜನ್ಮ ಕರ್ಮಗಳು ಸೇರಿದಂತೆ ಎಲ್ಲಾ ಪಾಪಗಳಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸುತ್ತದೆ ಎಂದು ಭಾವಿಸಲಾಗಿದೆ ಮತ್ತು ಭೂತ, ಪ್ರೇತ ಮತ್ತು ಪಿಶಾಚ ದುಷ್ಟಶಕ್ತಿಗಳು ನಂತಹ ಪ್ರೇತ ಅಸ್ತಿತ್ವಗಳಿಂದ ವಿಮೋಚನೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಜಯ ಏಕಾದಶಿ ವ್ರತ ಕಥಾ ಪವಿತ್ರ ಕಥೆ. ಪ್ರಾಚೀನ ದಂತಕಥೆಗಳ ಪ್ರಕಾರ ಭಗವಾನ್ ಇಂದ್ರ ಸ್ವರ್ಗಲೋಕ ಆಳಿದನು. ಅಲ್ಲಿ ಎಲ್ಲಾ ದೇವತೆಗಳು ಸಂತೋಷದಿಂದ ವಾಸಿಸುತ್ತಿದ್ದರು. ಒಂದು ದಿನ ಇಂದ್ರನು ನಂದನವನದಲ್ಲಿ ಸ್ವರ್ಗದ ಉದ್ಯಾನ ಆಕಾಶ ನರ್ತಕಿಯರೊಂದಿಗೆ ಅಪ್ಸರೆಯರು ಆನಂದಿಸುತ್ತಿದ್ದನು. ಗಂಧರ್ವರು ಸ್ವರ್ಗದ ಸಂಗೀತಗಾರರು ಹಾಡುತ್ತಿದ್ದರು ಮತ್ತು ಅಪ್ಸರೆಯರು ನೃತ್ಯ ಮಾಡುತ್ತಿದ್ದರು. ಅವರಲ್ಲಿ ಮಾಲ್ಯವನೆಂಬ ಗಂಧರ್ವನು ಸುಂದರ ಆಕಾಶಕನ್ಯೆ ಪುಷ್ಪಾವತಿಯೂ ಇದ್ದಳು. ಪುಷ್ಪಾವತಿಯು ಮಾಲ್ಯವಾನನಿಂದ ಮಂತ್ರಮುಗ್ಧಳಾದಳು ಮತ್ತು ತನ್ನ ಹಾವಭಾವಗಳಿಂದ ಅವನನ್ನು ಆಕರ್ಷಿಸಲು ಪ್ರಯತ್ನಿಸಿದಳು. ಮಾಲ್ಯವನನು ಅವಳ ಚೆಲುವಿಗೆ ಮಾರುಹೋದ. ಇದರಿಂದ ಇಬ್ಬರೂ ಲಯ ಕಳೆದುಕೊಂಡು ತಮ್ಮ ಪ್ರದರ್ಶನದಲ್ಲಿ ಎಡವಿದರು. ಇದನ್ನು ಗಮನಿಸಿದ ಇಂದ್ರನು ಕೋಪಗೊಂಡನು ಮತ್ತು ಅವರ ಕೃತ್ಯವು ತನಗೆ ಮಾಡಿದ ಅವಮಾನವೆಂದು ಪರಿಗಣಿಸಿದನು. ಕೋಪದಿಂದ ಅವನು ಅವರನ್ನು ಶಪಿಸಿದನು, ನೀವು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀರಿ. ಶಿಕ್ಷೆಯಾಗಿ ನೀವಿಬ್ಬರೂ ಭೂಮಿಗೆ ಇಳಿದು ಪಿಶಾಚಗಳ ದುಷ್ಟಶಕ್ತಿಗಳ ರೂಪದಲ್ಲಿ ಬಳಲುತ್ತೀರಿ. ಇಂದ್ರನ ಶಾಪದಿಂದಾಗಿ ಮಾಲ್ಯವಾನ ಮತ್ತು ಪುಷ್ಪಾವತಿ ಇಬ್ಬರೂ ಭಯಂಕರ ಪಿಶಾಚಗಳಾಗಿ ರೂಪಾಂತರಗೊಂಡರು ಮತ್ತು ಹಿಮಾಲಯದಲ್ಲಿ ಅಲೆದಾಡಲು ಪ್ರಾರಂಭಿಸಿದರು. ತೀವ್ರ ಸಂಕಟವನ್ನು ಸಹಿಸಿಕೊಂಡರು. ಅವರು ಅನುಭವಿಸುವ, ರುಚಿ ನೋಡುವ ಅಥವಾ ನಿದ್ರೆ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡರು. ಅಸಹನೀಯ ಚಳಿ ಅವರ ಸಂಕಷ್ಟವನ್ನು ಹೆಚ್ಚಿಸಿದೆ. ಒಂದು ದಿನ ಮಾಲ್ಯವಾನ ಪುಷ್ಪಾವತಿಗೆ ಹೇಳಿದರು, ಇಂತಹ ನೋವಿನ ಅಸ್ತಿತ್ವಕ್ಕೆ ಅರ್ಹರಾಗಲು ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಕಾರ್ಯಗಳನ್ನು ಮಾಡಿದ್ದೇವೆ? ಇಬ್ಬರೂ ಇನ್ನು ಮುಂದೆ ಯಾವುದೇ ಪಾಪಗಳನ್ನು ಮಾಡುವುದನ್ನು ತಡೆಯಲು ನಿರ್ಧರಿಸಿದರು ಮತ್ತು ದುಃಖ ಮತ್ತು ಪಶ್ಚಾತ್ತಾಪದಲ್ಲಿ ತಮ್ಮ ದಿನಗಳನ್ನು ಕಳೆದರು. ಜಯ ಏಕಾದಶಿಯ ಶಕ್ತಿ. ಒಂದು ದಿನ ತಿಳಿಯದೆ ಅವರು ಮಾಘ ಮಾಸದ ಶುಕ್ಲ ಪಕ್ಷದ ಜಯ ಏಕಾದಶಿಯ ಉಪವಾಸವನ್ನು ಆಚರಿಸಿದರು. ಆ ದಿನ ಅವರು ಯಾವುದೇ ಆಹಾರವನ್ನು ಸೇವಿಸಲಿಲ್ಲ ಮತ್ತು ಕೇವಲ ಹಣ್ಣುಗಳನ್ನು ಸೇವಿಸಿದರು. ರಾತ್ರಿ ಸಮೀಪಿಸುತ್ತಿದ್ದಂತೆ ಅವರು ಚಳಿಯಲ್ಲಿ ನಡುಗುತ್ತಾ ಪೀಪಲ್ ಮರದ ಕೆಳಗೆ ಕುಳಿತರು. ವಿಪರೀತ ಚಳಿಯ ಕಾರಣ ಅವರು ಇಡೀ ರಾತ್ರಿ ಜಾಗರಣೆ ಮಾಡುತ್ತಿದ್ದರು ಮತ್ತು ತಿಳಿಯದೆ ರಾತ್ರಿ ಜಾಗರಣೆ ಸೇರಿದಂತೆ ಪೂರ್ಣ ಏಕಾದಶಿ ಉಪವಾಸವನ್ನು ಪೂರ್ಣಗೊಳಿಸಿದರು. ಮರುದಿನ ಬೆಳಿಗ್ಗೆ ಸೂರ್ಯೋದಯವಾದ ತಕ್ಷಣ ಅವರು ತಮ್ಮ ಪ್ರೇತ ಅಸ್ತಿತ್ವದಿಂದ ಮುಕ್ತರಾದರು. ಅವರು ತಮ್ಮ ಮೂಲ ಸ್ವರ್ಗೀಯ ರೂಪಗಳನ್ನು ಮರಳಿ ಪಡೆದರು, ದೈವಿಕ ಉಡುಪುಗಳನ್ನು ಧರಿಸಿದರು ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟರು. ಅವರು ಸ್ವರ್ಗಕ್ಕೆ ಹಿಂತಿರುಗಿದರು ಮತ್ತು ಇಂದ್ರನ ಮುಂದೆ ನಮಸ್ಕರಿಸಿದರು. ಅವರ ಹಿಂದಿನ ರೂಪಗಳನ್ನು ನೋಡಿ ಆಶ್ಚರ್ಯಚಕಿತನಾದ ಇಂದ್ರನು ಪಿಶಾಚ ರೂಪದಿಂದ ಹೇಗೆ ವಿಮೋಚನೆಗೊಂಡರು ಎಂದು ಕೇಳಿದನು. ಮಾಲ್ಯವಾನ್ ಉತ್ತರಿಸಿದ, ಓ ಭಗವಾನ್ ಇಂದ್ರ, ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಜಯ ಏಕಾದಶಿಯ ಉಪವಾಸವನ್ನು ಆಚರಿಸುವ ಮೂಲಕ ನಾವು ನಮ್ಮ ಪ್ರೇತ ಅಸ್ತಿತ್ವದಿಂದ ಮುಕ್ತರಾಗಿದ್ದೇವೆ. ಇದನ್ನು ಕೇಳಿದ ಇಂದ್ರನು ಸಂತುಷ್ಟನಾಗಿ, ನೀವು ವಿಷ್ಣುವಿನ ಭಕ್ತರಾಗಿರುವುದರಿಂದ ನಾನು ನಿಮ್ಮಿಬ್ಬರಿಗೂ ಸ್ವರ್ಗದಲ್ಲಿ ಶಾಶ್ವತವಾದ ಆನಂದವನ್ನು ಅನುಭವಿಸುವ ಸ್ಥಾನವನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದನು. ಹೀಗಾಗಿ ಜಯ ಏಕಾದಶಿಯನ್ನು ಆಚರಿಸುವ ಮೂಲಕ ಗಂಧರ್ವ ದಂಪತಿಗಳು ಪಿಶಾಚ ರೂಪದ ದುಃಖದಿಂದ ಮುಕ್ತರಾದರು ಮತ್ತು ಮತ್ತೊಮ್ಮೆ ದೈವಿಕ ಸಂತೋಷವನ್ನು ಪಡೆದರು. ಜಯ ಏಕಾದಶಿಯ ಮಹತ್ವ. ಜಯ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತರುತ್ತದೆ. ಅವುಗಳೆಂದರೆ ಹಿಂದಿನ ಪಾಪಗಳು ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತಿ, ಪ್ರೇತ ಅಸ್ತಿತ್ವಗಳಿಂದ ಭೂತ, ಪ್ರೇತ, ಪಿಶಾಚ ಇತ್ಯಾದಿ ಪರಿಹಾರ, ಭಗವಾನ್ ವಿಷ್ಣುವಿನ ಆಶೀರ್ವಾದಗಳು, ಶಾಂತಿ, ಸಮೃದ್ಧಿ ಮತ್ತು ಅಂತಿಮ ಮೋಕ್ಷವನ್ನು ಸಾಧಿಸುವುದು. ಮೋಕ್ಷ. ಜಯ ಏಕಾದಶಿಯನ್ನು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲಿ ಸ್ವತಃ ವಿಷ್ಣುವೇ ಅದರ ಮಹತ್ವವನ್ನು ವಿವರಿಸುತ್ತಾನೆ. ಈ ಉಪವಾಸವನ್ನು ಭಕ್ತಿಯಿಂದ ಆಚರಿಸುವುದರಿಂದ ದೈವಿಕ ಅನುಗ್ರಹಗಳು ಮತ್ತು ಎಲ್ಲಾ ದುಃಖಗಳಿಂದ ಮುಕ್ತಿ ದೊರೆಯುತ್ತದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.